ಚಿಕ್ಕ ಕಾಡಿಗನಹಳ್ಳಿ ಗ್ರಾಮದಲ್ಲಿ ಹೋಳಿ ಹುಣ್ಣಿಮೆ ಅಂಗವಾಗಿ ನಡೆಯುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಅಗ್ನಿಕುಂಡ ಪ್ರವೇಶ ಅದ್ದೂರಿಯಾಗಿ ನಡೆಯಿತು. ನಿನ್ನೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿದ ಗ್ರಾಮಸ್ಥರು ಗ್ರಾಮದ ಎಲ್ಲ ದೇವರುಗಳಿಗೆ ಇಂದು ವಿಶೇಷ ಅಲಂಕಾರ, ಪೂಜೆ, ಪುರಸ್ಕಾರ ನಡೆಸಿದ್ರು. ಅಗ್ರಹಾರ ಗುರು ಪೀಠಾಧ್ಯಕ್ಷ ಆನಂದ ಗುರೂಜಿ ಚಿಕ್ಕ ಕಾಡಿಗನಹಳ್ಳಿಗೆ ಭೇಟಿ ನೀಡಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ತಮ್ಮ ಕುಟುಂಬ ಸಮೇತ ಆಗಮಿಸಿದ್ದ ಆನಂದ ಗುರೂಜಿಯನ್ನ ಏಡುಕೊಂಡಲ ಡೆವಲಪರ್ಸ್ ಮಾಲೀಕ ಶ್ರೀನಿವಾಸ್ ಮತ್ತು ಅವರ ಕುಟುಂಬ ಆತ್ಮೀಯವಾಗಿ ಬರಮಾಡಿಕೊಂಡು ತಮ್ಮ ಮನೆಯಲ್ಲಿ ವಿಶೇಷವಾದ ಸತ್ಕಾರ ನೀಡಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಆನಂದ ಗುರೂಜಿ, ನನ್ನ ತವರು ಚಿಕ್ಕಬಳ್ಳಾಪುರ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಬೆಳೆಯುತ್ತಿದೆ. ಪಂಚಗಿರಿಗಳನ್ನು ಹೊಂದಿರುವ ನಾಡು. ಇಲ್ಲಿ ನೆಲೆಸಿರುವ ಯೋಗ ಮತ್ತು ಭೋಗನಂದೀಶ್ವರ, ರಂಗಸ್ಥಳದ ರಂಗನಾಥ, ಚಿತ್ರಾವತಿಯ ಚಕ್ರತೀರ್ಥ, ಸುಬ್ರಹ್ಮಣ್ಯ ಇರುವ ಪುಣ್ಯಕ್ಷೇತ್ರ ಇದು. ಮುಂದೆ ಈ ಊರು ಇನ್ನಷ್ಟು ಅಭಿವೃದ್ಧಿ ಕಾಣಲಿದೆ. ಚಿಕ್ಕ ಕಾಡಿಗನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ ತಾಲೂಕಿನ ಎಲ್ಲ ಭಕ್ತಿ ಸಮುದಾಯಕ್ಕೆ ಒಳ್ಳೆಯದು ಮಾಡಲಿ. ವರ್ಷ ವರ್ಷ ಇಲ್ಲಿನ ದೇವತಾ ಕಾರ್ಯಗಳು ಇನ್ನಷ್ಟು ವೈಭವವಾಗಿ ನಡೆಯಲಿ ಎಂದರು. ಚಿಕ್ಕಬಳ್ಳಾಪುರದ ಕೀರ್ತಿ ಅಜರಾಮರ. ಯಾಕೆಂದರೆ ಸರ್ವ ವಿಶ್ವೇಶ್ವರಯ್ಯನು ಹುಟ್ಟಿದಂಥ ಸ್ಥಳ. ನಂದಿಗಿರಿಧಾಮ, ಎರಡನೆಯದು ರಂಗಸ್ಥಳ, ಮೂರನೆಯದು ಚಿತ್ರಾವತಿ, ಬೀಸಾಗ್ನಿ, ಪಾಪಾಗ್ನಿ, ಕೈವಾರ ತಾತಯ್ಯನವರು, ಜೊತೆಗೆ ವೀರಬ್ರಹ್ಮಯ್ಯನವರು, ಇಂಥ ಮಹನೀಯರು ಓಡಾಡಿರ್ತಕ್ಕಂಥ ಸ್ಥಳ. ಹಾಗಾಗಿ ಚಿಕ್ಕಬಳ್ಳಾಪುರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಎತ್ತಿಂದ ಎತ್ತ ನೋಡಿದ್ರು ಬೆಟ್ಟ ಗುಡ್ಡಗಳು, ದೇವರ ಪೂಜಾನುಷ್ಠಾನಗಳು, ದೇವತಾ ದರ್ಶನ, ಇದೆಲ್ಲದರ ಮಧ್ಯದಲ್ಲಿ ಒಬ್ಬೊಬ್ಬ ನಾಯಕರಾಗಿ ಹುಟ್ಟು ಬರ್ತಿರ್ಬೇಕು. ಇನ್ನು ಚಿಕ್ಕ ಕಾಡಿಗನಹಳ್ಳಿಯಲ್ಲಿ ನೆಲೆಸಿ ಗ್ರಾಮ ದೇವತೆಯಾಗಿ ಸುತ್ತಮುತ್ತ ಭಕ್ತರಿಗೂ ಆಕರ್ಷಣೆ ದೇವರಾಗಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿ ಪ್ರತಿ ವರ್ಷ ನಡೆಯುವ ಹೋಳಿ ಹುಣ್ಣಿಮೆ ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವ ಸಹಸ್ರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನು ನಡೆಸಿಕೊಂಡು ಬರುತ್ತಿರುವ ಏಡುಕೊಂಡಲ ಡೆವಲಪರ್ಸ್ ಮಾಲೀಕ ಶ್ರೀನಿವಾಸ್ ಮಾತನಾಡಿ, ನಮ್ಮೂರ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನಂಬಿದವರನ್ನ ಕೈ ಹಿಡಿದು ಮುನ್ನಡೆಸಿದ್ದಾನೆ. ಆ ಸ್ವಾಮಿಯಿಂದ ನಾನು ಇಷ್ಟು ಮಾತ್ರ ಬೆಳೆದಿದ್ದೇನೆ. ಆ ಸ್ವಾಮಿಗೆ ಸೇವೆಗೆಂದು ಪ್ರತಿ ವರ್ಷ ರಥೋತ್ಸವ ಮತ್ತು ಜಾತ್ರೆಗೆ ಸೇರುವ ಭಕ್ತರಿಗೆ ಮನಸ್ಫೂರ್ತಿಯಾಗಿ ಭೋಜನ ವ್ಯವಸ್ಥೆಯನ್ನು ಮಾಡುತ್ತಾ ಬಂದಿದ್ದೇನೆ. ಇಂದು ಆನಂದ ಗುರೂಜಿಗಳು ಅವರ ಕುಟುಂಬ ಸಮೇತ ನಮ್ಮ ಮನೆಗೆ ಭೇಟಿ ನೀಡಿ ಆಶೀರ್ವದಿಸಿದ್ದು ನನ್ನ ಮನೆಗೆ ಭಾಗ್ಯ ಬಂದಂತೆ ಆಗಿದೆ ಎಂದು ಸ್ಮರಿಸಿದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.